ಕ್ಷಣ ಸುವರ್ಣ ಸಂಭ್ರಮವು ಎಂದು ನಾವಿರೇ ಜೊತೆಗೆ ಎಂದೆಂದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೋಸಾ ಬ್ಲಾಗ್ಸ್. ನಿಮಗೆ ಗೊತ್ತಿರುವ ಪ್ರಕಾರ ನಾನು ಲಾಸ್ಟ್ ವಿಡಿಯೋ ಗೆಳೆಯರ ಬಳಗ ಪಡುಬೆಳ್ಳೆ ಸುವರ್ಣ ಸಂಭ್ರಮ ಅದ್ರದ್ದು ವಿಡಿಯೋ ಡೇ 1 ವಿಡಿಯೋ ಪೋಸ್ಟ್ ಮಾಡಿದ್ದೆ. ಸೊ ಇದರಲ್ಲಿ ಡೇ 2 ಪ್ರೋಗ್ರಾಮ್ ಎಲ್ಲ ಹೇಗಾಯ್ತು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಎಂಡ್ ವರೆಗೆ ನೋಡಿ ಆಯ್ತಾ, ತುಂಬಾ ಒಳ್ಳೆ ಪ್ರೋಗ್ರಾಮ್, ಎಂಜಾಯ್ ಮಾಡಿ. ಕೂಡ ಗೆಳೆಯರ ಬಳಗದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇನ್ನೊಬ್ಬರು ಸನ್ಮಾನಗೊಳ್ಳಲಿರುವಂತಹ ಅತಿಥಿ ಈಶ್ವರ ಮಲ್ಪೆ, ಮುಳುಗು ತಜ್ಞರು, ಸಮಾಜ ಸೇವಕರು ಮಲ್ಪೆ, ಇವರು ಇನ್ನಷ್ಟೇ ಆಗಮಿಸಬೇಕಾಗಿದೆ. ಅವರಿಗೂ ಕೂಡ ಗೆಳೆಯರ ಬಳಗದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮೊಂದಿಗೆ ಇರುವ ಇನ್ನೋರ್ವ ಅತಿಥಿ ಇಂದು ಸನ್ಮಾನಗೊಳ್ಳಲಿರುವವರು ನಿತ್ಯಾನಂದ ಒಳಕಾಡು, ಸಮಾಜ ಸೇವಕರು. ಇವರಿಗೂ ಕೂಡ ಗೆಳೆಯರ ಬಳಗದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ತನುಲಾ ಮೇಡಮ್, ತಾವು ನಮ್ಮ ಸನ್ಮಾನವನ್ನ ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ಮಲ್ಲಿಗೆ ಹೂವನ್ನ ತಾವು ಸ್ವೀಕರಿಸಬೇಕು. ನಿತ್ಯಾನಂದ ಒಳಕಾಡ್ರೆ ಬಂದದ್ದು ಬಹಳ ಖುಷಿ ಆಯಿತು. ತಾವು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು. ಗೋಪಾಲ್ ಕೃಷ್ಣರವರೇ, ಅದು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅವರು ಯಾವಾಗಲೂ ಬೇಡ ಬೇಡ ಅಂತ ಹೇಳೋದು ನಮ್ಮ ಕರ್ತವ್ಯ. ದೇವಿಪ್ರಸಾದ್ ಶೆಟ್ಟಿ, ಮಲ್ಲಿಗೆ ಹೂ ಯಾರು ಬಿಟ್ಟು ಹೋಗುದಿಲ್ಲ. ಇವತ್ತು ಮನೆಗೆ ತಗೊಂಡು ಹೋಗ್ತಾರೆ, ಅದು ಗೊತ್ತು. ಹರಿಕೃಷ್ಣ ಉಪಾಧ್ಯಾಯರೇ, ನಮ್ಮ ಊರಿನ ಆಸ್ತಿ. ಅವರು ಬಹಳ ಶಿಸ್ತುಬದ್ಧ ಕೃಷಿಕರಾಗಿದ್ದಾರೆ. ಸಿಎ ಆಗಿದ್ರು ಕೂಡ ವೃತ್ತಿಯಲ್ಲಿ ಕೃಷಿಕರಾಗಿ ಬಹಳ ಉತ್ತಮ ರೀತಿಯಲ್ಲಿ ಇಲ್ಲಿ ಅವರ ಕೆಲಸವನ್ನು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಸುಂದರ ಮಲ್ಯರವರೇ, ತಾವು ಕೂಡ ಗೌರವವನ್ನು ಸ್ವೀಕರಿಸಬೇಕು. ಧನ್ಯವಾದಗಳು. ಇವತ್ತಿನ ದಿನ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪಡೆದುಕೊಳ್ಳಲಿಕ್ಕಿದ್ದಾರೆ ಕುಮಾರಿ ದಿವ್ಯಾ, ಅದೇ ರೀತಿಯಾಗಿ ಅವನೀಶ್, ಅದೇ ರೀತಿಯಾಗಿ ಶ್ರವಣ್. ತಾವು ಇನ್ನೂ ಕೂಡ ಬೆಳಗಬೇಕು. ಗೆಳೆಯರ ಬಳಗದ ಈ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ, ಇವತ್ತು ಗೆಳೆಯರ ಬಳಗದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಪ್ರತಿಭೆಗಳನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಮುಂದೆ ಬಹಳಷ್ಟು ಭವಿಷ್ಯ ತಮಗೋಸ್ಕರ ಕಾಯ್ತಾ ಇದೆ. ಮಕ್ಕಳು ಅಂದ್ರೆ ಹೆತ್ತವರಿಗೆ ಆಸ್ತಿ. ಹೆತ್ತವರು ಇದ್ದಾರೆ, ದಯಮಾಡಿ ವೇದಿಕೆಗೆ ಬನ್ನಿ. ಹೆತ್ತವರಿದ್ರೆ ದಯಮಾಡಿ ವೇದಿಕೆಗೆ ಬನ್ನಿ. ನೀವು ಬೇಕು, ನಿಮ್ಮನ್ನು ನೋಡ್ಬೇಕು. ಈ ಮಕ್ಕಳ ಹೆತ್ತವರು ಕೂಡ ನಮ್ಗೆ ಈ ಊರಿಗೆ ಆಸ್ತಿ. ದಯಮಾಡಿ ವೇದಿಕೆ ಬನ್ನಿ. ಒಂದು ಹೆಜ್ಜೆ ಮುಂದೆ ಬನ್ನಿ. ನಿಮ್ಮ ಕುರ್ಚಿಯಲ್ಲಿ ಕೂತ್ಕೊಂಡು ಸನ್ಮಾನಿಸುವುದಿಲ್ಲ ನಾವು. ಹರೀಶ್ ಶೆಟ್ರೆ, ನಾವು ಶಾಲು ಹಾಗೂ ಅತಿಥಿಗಳು ದಯಮಾಡಿ ಇದ್ದು ಇಲ್ಲಿ. ಹರೀಶ್ ಶೆಟ್ಟಿ ಅವರೇ, ತಾವು ನಮ್ಮ ಗೆಳೆಯರ ಬಳಗದ ಇದು ಅಭಿನಂದನಾ ಠರಾವು. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋಣ. ಒಂದು ಶೈಕ್ಷಣಿಕ ರಾಘವೇಂದ್ರ ಶೆಟ್ಟಿ ಅವರೇ, ಅವರು ಹಾರ. ಗೋಪಾಲ ಕೃಷ್ಣ ಸಾಬಗ್ರೆ ಸ್ಮರಣಿಕೆ. ಹರೀಶ್ ಶೆಟ್ರೆ, ಮಗದೊಮ್ಮೆ ತಾವು ಅಭಿನಂದನಾ ಠರಾವನ್ನ ನೀಡಿ. ಜೋರಾಗಿ ಚಪ್ಪಾಳೆ ತಟ್ಟೋಣ. ದೇವಿಪ್ರಸಾದ್ ಶೆಟ್ಟಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಕ್ರಾಂತಿಯನ್ನು ಉಂಟು ಮಾಡಿದ್ದಾರೆ. ತಾವು ಗೆಳೆಯರ ಬಳಗದ ನಾವು ಪಡುಬೆಳ್ಳೆಯವರು ಬಸ್ಸು ಮಾಡಿಕೊಂಡು ಅಲ್ಲಿ ಹೋಗಬೇಕು. ಅಷ್ಟು ಒಳ್ಳೆಯ ಅದ್ಭುತವಾದಂತಹ ಒಂದು ಸ್ಕೂಲ್ ಅನ್ನ, ನ್ಯಾಷನಲ್ ಸ್ಕೂಲ್ ಮತ್ತೆ PUC ಅನ್ನ ನಿರ್ಮಿಸಿದ್ದಾರೆ ಅವರು. ಅದು ನೋಡಿ ಬಹಳ ಖುಷಿ ಪಡ್ತಾ ಇದ್ದೇವೆ. ಇವತ್ತು ಇಡೀ ಊರೇ, ಪಡುಬೆಳ್ಳೆ ಊರೇ ತಮ್ಮ ಮೇಲೆ ಗೌರವವನ್ನು ನಾವು ಗೌರವಿಸ್ತಾ ಇದ್ದೇವೆ ಹಾಗೂ ತಮ್ಮನ್ನ ಹಾರೈಸ್ತಾ ಇದ್ದೇವೆ. ಮುಂದೆ ಕೂಡ ನಿಮ್ಮ ಯಶಸ್ಸಿನ ಪಯಣ ಮುಂದಾಗ್ಲಿ ಅಂತ ಹಾರೈಸ್ತೇವೆ. ಧನ್ಯವಾದಗಳು. ಹೊಸ ಬೆಳಕು ಟ್ರಸ್ಟ್, ಸೇವಾ ಟ್ರಸ್ಟ್ ಕೌಡೂರಿನಲ್ಲಿ ನಾವು ಅಲ್ಲಿ ನಡೆಸಿದ್ದೇವೆ. ನಾವೆಲ್ಲ ಸದಸ್ಯರು ಹೋಗಿ ನಾವು ಸದಸ್ಯರೇ ಒಟ್ಟುಗೂಡಿಸಿದಂತಹ ಆಹಾರ ಸಾಮಗ್ರಿ ಮತ್ತೆ ಬಟ್ಟೆ ಅಲ್ಲಿ ಹೋಗಿ ನಾವು ಕೊಟ್ಟು ಬಂದಿದ್ದೆವು. ಅದು ಯಾಕೆ ಕೊಟ್ಟಿದ್ದೇವೆ ಅಂತ ನೀವು ಆಮೇಲೆ ನೋಡ್ತೀರಿ. ಸನ್ಮಾನ್ಯರೇ, ಹೊಸ ಬೆಳಕು ಎಂಬುದು ಒಂದು ನಂಬಿಕೆಯ ನೆಲೆ. ಇಲ್ಲಿ ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ಇದೆ. ಎಲ್ಲದಕ್ಕೂ ಮಿಗಿಲಾಗಿ ಪ್ರೀತಿ ಇದೆ. ಇವರು
ಸೇವೆಯೇ ಜೀವನ ಎಂಬ ಧ್ಯೇಯವನ್ನು ಹೊತ್ತು 2014ರಲ್ಲಿ ಉಡುಪಿ ಜಿಲ್ಲೆಯ ಒಂಟಿಬೆಟ್ಟು ಎಂಬಲ್ಲಿ ಹೊಸ ಬೆಳಕು ಎಂಬ ಸಂಸ್ಥೆಯನ್ನ ಹುಟ್ಟುಹಾಕಿದರು. ಇಲ್ಲಿ ತೊಂದರೆ ಇಲ್ಲ, ಇಲ್ಲಿ ಫಸ್ಟ್ ಕ್ಲಾಸ್ ಆಗ್ತದೆ, ಯಾವುದಕ್ಕೂ ತೊಂದರೆ ಇಲ್ಲ, ಯಾವುದು ಬೇಜಾರಿಲ್ಲ, ಯಾವುದು ಟೈಮ್ ಸಿಗ್ತಾ ಉಂಟು, ಯಾವ್ದು ಬೇಕು ಅದರಲ್ಲಿ ಸಿಗ್ತಾ ಉಂಟು. ಅಮ್ಮನವ್ರು ನೋಡ್ತಾ ಇದ್ದಾರೆ ಎಲ್ಲರನ್ನು. ನಮ್ಮ ಎಲ್ಲರೂ ಒಂದೇ, ಅವ್ರು ಬೇರೆ ಇವ್ರು ಬೇರೆ ಅಂತ ನೋಡುದಿಲ್ಲ, ಎಲ್ಲರೂ ಒಂದೇ ಟೈಪ್ ನೋಡ್ತಾ ಇದ್ದಾರೆ. ಇಲ್ಲ, ನಾನು ಅಲ್ಲಿಯೂ ಪೂರ ಕಳ್ಕೊಂಡೆ ಅಂತ ಹೇಳಿಸ್ಕೊಂಡೆ. ಇಲ್ಲಿ ಬಂದರೆ ಸ್ವಲ್ಪ ಪಡ್ಕೊಂಡಿದ್ದೇನೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ನೀವು ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಓರ್ವ ಹಿರಿಯ ಮಹಿಳೆಯಿಂದ ಆರಂಭವಾದ ಸಂಸ್ಥೆ ಇಂದು 100 ಜನರಿಗೆ ಆಶ್ರಯವನ್ನು ನೀಡಿದೆ. ಸಮಾಜಕ್ಕೆ ಮೆಸೇಜ್ ಅಷ್ಟೇ, ಯಾರೇ ಭಿಕ್ಷುಕರಾಗ್ಲಿ ಅವರಿಗೆ ಹಣ ಹಾಕಬೇಡಿ, ಅವ್ರ ಬಗ್ಗೆ ಕೇಳ್ಕೊಳ್ಳಿ. ಪಾಪ ಸ್ವಲ್ಪ ಜನ ಎಲ್ಲೆಲ್ಲಿಂದನೂ ತನ್ನಷ್ಟಕ್ಕೆ ಬಂದಿರ್ತಾರೆ, ಅವರನ್ನ ಕೇಳ್ಕೊಂಡು ಅವರು ತುಂಬಾ ಅಗ್ರೆಸಿವ್ ಆಗಿರೋದಿಲ್ಲ. ಮತ್ತು ಎರಡೂ ಕೈಕಾಲು ಸರಿ ಇದ್ದವ್ರು ಯಾರು ಬಡವರಲ್ಲ, ಎಲ್ಲರೂ ಸಮಾಜಕ್ಕೆ ಏನಾದ್ರೂ ಕೊಡುಗೆ ನೀಡಿ ಅಂತ ಹೇಳಿ ಎಲ್ಲರಲ್ಲಿ ಹೇಳಕ್ಕೆ ನಂತೆ ಪಡ್ತಾರೆ. ಈ ರೀತಿಯಾಗಿ ಹೊಸ ಬೆಳಕು ಸಂಸ್ಥೆಯ ಮೂಲಕ 100 ಮಂದಿಯ ಬಾಳಿಗೆ ಬೆಳಕಾದವರು ತನುಲಾ ತರುಣ್. ಹೊಸ ಬೆಳಕು ಸಂಸ್ಥೆಯ ಅಮ್ಮ ಅಂದ್ರೆ ಇವರೇ, ನಮ್ಮ ತನುಲಾ ಮೇಡಮ್. ಇದೀಗ ಅವರಿಗೆ ಸನ್ಮಾನ ಪತ್ರ. ಗೆಳೆಯರ ಬಳಗ ರಿಜಿಸ್ಟರ್ಡ್ ಮಧ್ವನಗರ ಪಡುಬೆಳ್ಳೆ ಇದರ ಸುವರ್ಣ ಮಹೋತ್ಸವ ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಕರುಣೆ, ತ್ಯಾಗ ಹಾಗೂ ಮಾನವೀಯ ಮೌಲ್ಯಗಳ ಜೀವಂತ ಪ್ರತಿರೂಪವಾಗಿ ಗುರುತಿಸಿಕೊಂಡಿರುವ ಶ್ರೀಮತಿ ತನುಲಾ ತರುಣ್ ಅವರಿಗೆ ನಮ್ಮ ಹೃತ್ಪೂರ್ವಕ ಗೌರವಪೂರ್ವಕ ಅಭಿನಂದನೆಗಳು. ಅಮ್ಮ ಅಲ್ಲಿದ್ದಂಥ ನಿರಾಶ್ರಿತರಿಗೆ ಅಂತೂ ಅವರು ದೇವರು. ಮದರ್ ತೆರೇಸಾ, ನೀವು ಈ ಊರಿನ ಮದರ್ ತೆರೇಸಾ, ಅವರನ್ನು ಗೌರವದಿಂದ ಸನ್ಮಾನಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಎಲ್ಲರೂ ದಯಮಾಡಿ ಒಂದು ಗಳಿಗೆ, ಯಾಕಂದ್ರೆ ಅವರು ಮಾಡುವಂತಹ ಮಹತ್ತರ ಸೇವೆಯನ್ನು ಗುರುತಿಸಬೇಕು. ಅವರನ್ನ ಸನ್ಮಾನಿಸುವ ಸಂದರ್ಭದಲ್ಲಿ ಜೋರಾಗಿ ಚಪ್ಪಾಳೆ ತಟ್ಟೋಣ. ನಮ್ಮ ಸದಸ್ಯರು ಎಲ್ಲರೂ ಬಂದು ಈ ಒಂದು ಘನ ಕಾರ್ಯವನ್ನು ನೋಡಿ ಕಣ್ತುಂಬಿಸಿಕೊಳ್ಬೇಕು. ಸದಸ್ಯರು ಸುಖೇಶ್ ಬನ್ನಿ, ಅಲ್ಲಿ ಯಾರಿದ್ರೆ ಕರ್ಕೊಂಡು ಬನ್ನಿ, ಯಾಕಂದ್ರೆ ಇವರನ್ನು ಸನ್ಮಾನಿಸುವಾಗ ನಾವೆಲ್ಲರೂ ಇಲ್ಲಿ ಇರ್ಬೇಕು. ಎಷ್ಟು ಕೆಲಸ ಇದ್ರೂ ಕೂಡ ಬದಿಗಿಟ್ಟು ಬರಬೇಕು. ಜೋರಾಗಿ ಚಪ್ಪಾಳೆ ತಟ್ಟೋಣ. ಅಮ್ಮ ಚಂದ ಕಾಣ್ತೀರಿ. ಒಮ್ಮೆ ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ಬರಬೇಕು. ನಮ್ಮಲ್ಲಿ ಸಂತೋಷ್ ಸುವರ್ಣರು ನೀವು ಮಾಡುವಂತಹ ಘನ ಕೆಲಸವನ್ನು ನೋಡಿ ಹೃದಯ ತುಂಬಿ ಬಂದಿದೆ. ಅದಕ್ಕೋಸ್ಕರ ಪ್ರತಿ ತಿಂಗಳು ಅವರ ವತಿಯಿಂದ ನಿಮ್ಮ ಸೇವಾ ಟ್ರಸ್ಟ್ಗೆ 20,000 ಧನ ಸಹಾಯವನ್ನ ಪ್ರತಿ ತಿಂಗಳು ಅವರು ನೀಡಲಿಕ್ಕೆ ಮುಂದೆ ಬಂದಿದ್ದಾರೆ. ಸಂತೋಷ್ ಸುವರ್ಣರವರು ನಮ್ಮ ಆಸ್ತಿ ಕೂಡ ಗೆಳೆಯರ ಬಳಗಕ್ಕೆ ಮಹತ್ವದ ಅವರು ಕಾಣಿಕೆ ನೀಡ್ತಾ ಇದ್ದಾರೆ. ಶ್ರೀ ಈಶ್ವರ್ ಮಲ್ಪೆಯವರ ಬಗ್ಗೆ ತಾವು ಖಂಡಿತವಾಗಿಯೂ ಗಮನಿಸಿದ್ದೀರಿ. ಪ್ರತಿದಿನ ಅನ್ನುವಂತೆ ಪೇಪರ್ನಲ್ಲಿ ತಾವು ಓದ್ತಾ ಇದ್ದೀರಿ ಅವರ ಸಾಹಸ ಕೆಲಸಗಳನ್ನ. ಯಾಕಂದ್ರೆ ಅವರ ಕೆಲಸ ಇಲ್ಲ ಅಂತಲ್ಲ, ಪರರ ಸೇವೆ, ಜನಾರ್ದನನ ಸೇವೆ ಅಂತ ಅವರು ತಿಳ್ಕೊಂಡವರು ಈಶ್ವರ್ ಮಲ್ಪೆ ಅವರ ಬಗ್ಗೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ, ಧೈರ್ಯವಾಗಿ ಬದುಕ್ತಾ ಇರ್ತಕ್ಕಂಥ ದಂಪತಿ ಅಂದ್ರೆ ಇವರು. ಮನೆಯಲ್ಲೇ ಬೆಟ್ಟದಷ್ಟು ಕಷ್ಟ ಇರ್ಬೇಕಾದ್ರೆ ಸಾವಿರಾರು ಫ್ಯಾಮಿಲಿ ಆ ಕಷ್ಟಕ್ಕೆ ಮಿಡಿಯೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಷ್ಟೋ ಜನರ ಪ್ರಾಣವನ್ನ ಉಳಿಸಿದ್ದಾರೆ, ರಕ್ಷಿಸಿದ್ದಾರೆ. ಸಾಕಪ್ಪ ಬದುಕು ಅಂತ ಕೊನೆಗೊಳಿಸಿಕೊಳ್ಳೋದಕ್ಕೆ ಹೋದಂತಹವರ ಜೀವವನ್ನ ಉಳಿಸಿರುವಂತಹ ಮಹಾನ್ ವ್ಯಕ್ತಿ. 1000ಕ್ಕೂ ಅಧಿಕ ನೀರಿಗೆ ಬಿದ್ದಂತಹ, ಸಮುದ್ರಕ್ಕೆ ಬಿದ್ದು ಸತ್ತಂತಹ ಮೃತದೇಹಗಳನ್ನ ಮೇಲಕ್ಕೆತ್ತಂತಹ ವ್ಯಕ್ತಿ. ಸೊ ಒಂದ್ ರೀತಿ ಕರ್ನಾಟಕದ ಹೆಮ್ಮೆಯ ಪುತ್ರ, ಮಣ್ಣಿನ ಮಗ ಅನ್ನೋಕ್ಕಿಂತ ಸಮುದ್ರದ ಪುತ್ರ ತಪ್ಪಾಗೋದಿಲ್ಲ. ಯಾರಿಗೆ ನೀರಿಗೆ ಬಿದ್ರು ಮೊದಲು ಈ ಭಾಗದಲ್ಲಿ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ನೆನಪಾಗುವಂತದ್ದು ಈಶ್ವರ್ ಮಲ್ಪೆ. ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ, ₹1 ಅಪೇಕ್ಷೆ ಕೂಡ ಮಾಡೋದಿಲ್ಲ. ನಿಜವಾಗಿ ಇವರು ಭಾರತ ರತ್ನ ಅಂತ ಹೇಳ್ಬೋದು. ನಾನು ಈಶ್ವರ ಮಲ್ಪೆ ಅವರ ಸೇವೆ ನಮ್ಗೆ ತುಂಬಾ ಖುಷಿ ತಂದಿದೆ. ಅವರಿಗೆ ಒಂದು ದೇವರು ಕೊಟ್ಟ ವರ ಅದು. ಹೇಗೆ ಒಳ್ಳೆದಕ್ಕೆ ಯೂಸ್ ಮಾಡಬೇಕು ಹಾಗೇನೆ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮುಂದೆ ನಾವು ಎಂತ ಸಲ್ಲ, ನಮ್ದೊಂದು ಅಳಿಲು ಸೇವೆ. ಜನರ ಸೇವೆಗೆ ಟೊಂಕ ಕಟ್ಟಿ ನಿಂತಿರುವಂತಹ ಉಡುಪಿಯ ಈಶ್ವರ್ ಮಲ್ಪೆ ಅವರು
ಇವರೇ ಈಶ್ವರ್ ಮಲ್ಪೆ. ಇವರ ಸಾಹಸವನ್ನು ನೀವು ನೋಡಿದ್ದೀರಿ. ಇದು ಒಂದು ಸಣ್ಣ ದೃಶ್ಯ, ಒಂದು ಪಕ್ಷಿ ನೋಟ, ಆದರೆ ಅವರು ಮಾಡ್ತಾ ಇದ್ದ ಸೇವೆಯನ್ನ ನಾವು ನೋಡಬೇಕು. ಅಂಥವ್ರು ಇದ್ರೆ ಮಾತ್ರ ದೇವರು ಬೇಕಂತ ಇಲ್ಲ, ಇವರೇ ದೇವರು. ತನುಲ ಮೇಡಮ್, ಈಶ್ವರ್ ಮಲ್ಪೆ, ನಿತ್ಯಾನಂದ, ನೀವೇ ದೇವರು ನಮಗೆ, ಈ ಸಮಾಜಕ್ಕೆ ದೇವರು ಕೊಟ್ಟಂತ ಮಹತ್ತರ ಕೊಡುಗೆ. ನಾವು ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಸನ್ಮಾನ ಪತ್ರವನ್ನ ತಮಗೆ ಅರ್ಪಿಸ್ತಾ ಇದ್ದೇನೆ. ಸನ್ಮಾನ ಪತ್ರ ಗೆಳೆಯರ ಬಳಗ ರಿಜಿಸ್ಟರ್ಡ್ ಮಧ್ವನಗರ ಪಡುಬೆಳ್ಳೆ, ಇದರ ಸುವರ್ಣ ಮಹೋತ್ಸವ. ಅಪಾರ ಧೈರ್ಯ, ಮಾನವೀಯತೆ ಮತ್ತು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ಸನ್ಮಾನಕ್ಕಿಂತ ಮೊದಲು ಒಂದು ಮಾತು, ಫೋಟೋಗ್ರಫಿ ಅಡ್ಡ ಮಾಡಬೇಡಿ. ಒಂದು ಮಾತು, ಈಶ್ವರ್ ಮಲ್ಪೆ ಅವರ ಮನೆಗೆ ನಾನು ಹೋಗಿದ್ದೆ, ನಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿದ್ದೆ. ಈಶ್ವರ್ ಮಲ್ಪೆಯ ಜಾಗದಲ್ಲಿ ನಾನು ಇದ್ದಿದ್ರೆ ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ. ಈಶ್ವರ್ ಮಲ್ಪೆಗೆ 3 ಜನ ಮಕ್ಕಳು, 3 ಜನ ಮಕ್ಕಳು ಕೂಡ ವಿಶೇಷ ಚೇತನ ಮಕ್ಕಳು, ನಡೆದಾಡ್ಲಿಕ್ಕೆ ಆಗುದಿಲ್ಲ. ಅವರು ಹಾಸಿಗೆಯಲ್ಲೇ ಇದ್ದಾರೆ. ಆದರೂ ಕೂಡ ಅವರ ಮಕ್ಕಳ ಕಷ್ಟವನ್ನು ನೋಡಿ ಅದನ್ನು ನಿಭಾಯಿಸಿಕೊಂಡು ಸಮಾಜದ ಕಷ್ಟಕ್ಕೆ ಅವರು ಹೃದಯವನ್ನು ಕೊಡ್ತಾ ಇದ್ದಾರೆ. ಅದೇ ಹೃದಯವಂತಿಕೆ. ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂತ ನಮ್ಮ ಕಣ್ಮಣಿ, ನಮ್ಮ ವಜ್ರ, ನಮ್ಮ ಮುತ್ತು, ನಮ್ಮ ರತ್ನ ಏನಿದ್ರೂ ಕೂಡ ಅದು ಈಶ್ವರ್ ಮಲ್ಪೆ ಅವರು. ತಾವು ನಮ್ಮ ಸನ್ಮಾನವನ್ನು ಸ್ವೀಕರಿಸಕ್ಕೆ ಅಭಿನಂದನೆಗಳು. ಹೀಗೆ ಅವರು ಸರಾಗವಾಗಿ ಪ್ರತಿನಿತ್ಯ ಅನ್ನೋ ಹಾಗೆ ಇಂತಹ ಕಾರ್ಯಕ್ರಮಗಳನ್ನು ಅವರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇದೀಗ ನಮ್ಮ ಸನ್ಮಾನ ಪತ್ರ. ಸನ್ಮಾನ ಪತ್ರ ಗೆಳೆಯರ ಬಳಗ ರಿಜಿಸ್ಟರ್ ಮಧ್ವನಗರ ಪಡುಬೆಳ್ಳೆ, ಇದರ ಸುವರ್ಣ ಮಹೋತ್ಸವ. ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಅರ್ಪಣೆ. ನಿಮ್ಮಿಂದ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಲಭಿಸಲಿ ಎಂಬ ಆಶಯದಿಂದ ನಮ್ಮ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಗೆಳೆಯರ ಬಳಗ ರಿಜಿಸ್ಟರ್ಡ್ ಮಧ್ವನಗರ ಪಡುಬೆಳ್ಳೆ ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾಡ್ರವರು ಇದು ಮಾತ್ರ ಅಲ್ಲ, ನಿದ್ದೆ ಮಾಡುವಂತಹ ರಾಜಕಾರಣಿಗಳು ಎಬ್ಬಿಸ್ತಾರೆ, ನಿದ್ದೆ ಮಾಡುವಂತಹ ಸರ್ಕಾರವನ್ನು ಎಬ್ಬಿಸ್ತಾರೆ. ರಸ್ತೆ ದುರಸ್ತಿ, ಇಂದ್ರಾಡಿ, ನಮ್ಮ ರೈಲ್ವೆ ಬ್ರಿಡ್ಜ್ನ ಅವರು ವಿಶಿಷ್ಟವಾದಂತಹ ಪ್ರತಿಭಟನೆ ನೀವು ನೋಡಿದ್ದಿರಬಹುದು. ಅಂತಹ ವ್ಯಕ್ತಿ ಶ್ರೀ ನಿತ್ಯಾನಂದ ಒಳಕಾಡ್ ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸರ್ವಗಣ್ಯರು ಸೇರಿ ಸನ್ಮಾನಿಸಬೇಕು. ದಯಮಾಡಿ ಎದ್ದು ನಿಲ್ಲಿ, ಜೋರಾಗಿ ಚಪ್ಪಾಳೆ ತಟ್ಟಿ. ಮಕ್ಕಳು ಸರಿಯಾಗಿ ನೋಡಬೇಕು. ಇವರೇ ದೇವರು, ನಮ್ಮ ಸಮಾಜದ ದೇವರು, ನಮ್ಮ ಸಮಾಜದ ಶ್ರೀಮಂತಿಕೆ ಇಲ್ಲಿದೆ. ಸುಂದರ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರಾದ್ರೆ ನಮ್ಮ ಸಂತಾನಾಲ್ವಾ, ವಲೇರಿಯನಾಲ್ವಾ ಅವರ ದಿವಂಗತ ಶ್ರೀ ದಿಯೋಗಾಲ್ವ ಸ್ಮರಣಾರ್ಥ ಅದು ಶ್ರೀ ರವಿಕಾಂತ್ ರವರು ಮಾಡಿದ್ದು. ರುದ್ರಭೂಮಿ, ಅದೇ ರೀತಿಯಲ್ಲಿ ಇನ್ನಿತರ ತುಂಬಾ ಶಾಶ್ವತ ಸ್ಮಾರಕಗಳನ್ನು ರಚಿಸಿದ್ದಾರೆ. ಒಂದು ಸ್ಮರಣಿಕೆ ಬರಲಿ ಅವರಿಗೆ.
ಕೋಟಿ ಸೂರ್ಯ ಸಮಪ್ರಭ ಗೋಪ ಗೋಪೇಶ್ವರ ಗೋಪೇ ಕೋಟಿ ಸೂರ್ಯ ಸಮಪ್ರಭ ಗೋಪ ಗೋಪೇಶ್ವರ ಗೋಪೇ ಕೋಟಿ ಸೂರ್ಯ ಸಮಪ್ರಭ ಕೋಟಿ ಸೂರ್ಯ ಸಮಪ್ರಭ ಈಗ ಭರತನಾಟ್ಯ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಭರತನಾಟ್ಯ, ಆಂಧ್ರ ಪ್ರದೇಶದಲ್ಲಿ ಕೂಚಿಪುಡಿ, ಕೇರಳದ ಮೋಹಿನಿಯಟ್ಟಂ, ಉತ್ತರ ಭಾರತದ ಕಥಕ್, ಒರಿಸ್ಸಾದ ಒಡಿಸ್ಸಿ, ಕೇರಳದ ಗಂಡು ಕಲೆ ಕಥಕ್ಕಳಿ, ಈಗ ಮೊದಲನೇದಾಗಿ ಭರತನಾಟ್ಯ ಹಾಗೂ ಕೂಚಿಪುಡಿಯ ದ್ವಿಗಲ್ಬಂದಿಯನ್ನು ಕಾಣಬಹುದು. ಧೀಂ ತನನರೆ ನಾದರ್ ದೇಂ ನಾದರ್ ದೇಂ ನಾದರ್ ದೇಂ ತನನರೆ ಕಥಕ್ಕಳಿ ಹಾಗೂ ಒಡಿಸ್ಸಾದ ಒಡಿಸ್ಸಿಯ ಜುಗಲ್ಬಂದಿಯನ್ನು ಕಾಣಬಹುದು.
ಇವತ್ತು ವೀಣಾ ಸಾಮರ್ ಅವರೇ, ನೀವು ಉತ್ಕೃಷ್ಟ ಭರತನಾಟ್ಯ ಕಲಾವಿದೆ ಹಾಗೂ ಶಿಕ್ಷಕಿ ಅಂತ ನಾವು ಮನಗಂಡಿದ್ದೇವೆ. ಇವತ್ತು ನಮ್ಮ ಊರಿನವರು ನೋಡಿದ್ದಾರೆ. ಇಲ್ಲಿ ತನಕ ಇಂಥ ಕಾರ್ಯಕ್ರಮ ಊರಿನಲ್ಲಿ ಆಗಲಿಲ್ಲ. ನಾವು ನಮ್ಮ ಪ್ರತಿಭೆಗಳನ್ನು ಗುರುತಿಸೋದಿಲ್ಲ. ಆದರೆ ಇವತ್ತು ಸುವರ್ಣ ಮಹೋತ್ಸವ ವೇದಿಕೆ ನಮ್ಮ ಪ್ರತಿಭೆಯನ್ನು ಗುರುತಿಸುವ ಒಂದು ಕಾರ್ಯಕ್ರಮ ಹರೀಶ್ ಶೆಟ್ಟಿ ಅವರ ಮಾರ್ಗದರ್ಶನ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮಗೆ ಅನಂತರ ಧನ್ಯವಾದಗಳು. ನಿಮ್ಮ ವಿದ್ಯಾರ್ಥಿಗಳನ್ನು ನೋಡಿದ್ರೆ ಮನ ತುಂಬಿ ಬರುತ್ತೆ. ಎಂಥ ಅದ್ಭುತ! ಇಲ್ಲಿ ನೋಡಿದ್ರೆ ಯಾರಾಗ ಎದ್ದು ಹೋಗ್ಲಿಲ್ಲ, ಅಷ್ಟು ಅದ್ಭುತವಾದಂತಹ ನಾಟ್ಯವನ್ನ ಇಲ್ಲಿ ಪ್ರದರ್ಶಿಸಿದಿರಿ. ವೀಣಾ ಸಾಮಗರ್ ಅವರೇ, ತಮಗೆ ಮುರಳೀಧರ ಸಾಮಗರ್ ಆಮೇಲೆ ಅವರು ನಮ್ಮವರು, ನಿಮಗೆ ಅಭಿನಂದನೆ. ಈಗ ನಮ್ಮ ಗೆಳೆಯರ ವರ್ಗ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷರು ವೀಣಾ ಸಾಮಗರ್ ಅವರನ್ನು ಸನ್ಮಾನಿಸಬೇಕು. ಆ ಸನ್ಮಾನ ಎಲ್ಲ ಕಲಾವಿದರಿಗೆ, ಎಲ್ಲರಿಗೂ. ನೀವು ಈ ವಾದ್ಯ, ವೀಣೆ, ವಯಲಿನ್ ಬಾರಿಸಿದವರು ಕೂಡ ಬರಬೇಕು. ದಯಮಾಡಿ ಬನ್ನಿ. ಬಹಳ ಒಂದು ವಿಶೇಷವಾದಂತಹ ದಿವಸ. ಯಾಕಂದ್ರೆ ವಿನ್ಸೆಂಟ್ ಆಳ್ವಾರವರು ಈ ಒಂದು ರಾಧಾಕೃಷ್ಣ ನೃತ್ಯ ಕೇಂದ್ರದ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಸೊ ವೀಣಾ ಸಾಮಗರ್ ಅವರು ಮದುವೆಯಾಗಿ ಬಂದು ಈಗ ಸಾಧಾರಣ ಒಂದು 26-27 ವರ್ಷ ಆಯಿತು, ಸೊಸೆ. ಹಾಗೆ ಇಲ್ಲಿ ಕೂಡ ಅವರು ಕ್ಲಾಸನ್ನು ತಗೊಳ್ತಿದ್ದಾರೆ. ಕೆಲವು ಇಲ್ಲಿ ಅವರ ಶಿಷ್ಯಂದರು ಇದ್ದಾರೆ. ಹಾಗೆ ಉಡುಪಿಯಲ್ಲಿ ಕೂಡ ತಗೊಳ್ತಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ದೂರದ ಊರಲ್ಲಿ ಕೂಡ ಕೊಟ್ಟಿದ್ದಾರೆ. ಇಷ್ಟು ಜನ ಕಲಾವಿದರನ್ನ ಸೇರಿಸಿ ಈ ಒಂದು ಪಡುಬೇಳೆಯಲ್ಲಿ ಇಂಥ ಒಂದು ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ಕೊಟ್ಟದ್ದಕ್ಕೆ ರಾಧಾಕೃಷ್ಣ ನೃತ್ಯ ಕೇಂದ್ರದ ಎಲ್ಲ ಕಲಾವಿದರಿಗೆ ಗೆಳೆಯರ ಬಳಗದ ಪರವಾಗಿ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಭರತನಾಟ್ಯ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಗೆಳೆಯರ ಬಳಗದ ಸದಸ್ಯರವರಾದ ನವೀನ್ ಮೆಂಡೋನ್ ಸರ್ ಅವರು ಹನೆತೆ ಬರಿತಿನನೆ ಆಪಿನಿ ಎಂಬ ತುಳು ಹಾಸ್ಯಮಯ ನಾಟಕವನ್ನು ರಚಿಸಿದ್ದಾರೆ. ನಾನು ಆ ನಾಟಕವನ್ನು ಫುಲ್ ಶೂಟ್ ಮಾಡಿದ್ದೇನೆ. ಆಯ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು.